ಹಲೋ ಗೈಸ್, ಇನ್ ದ ಲಾಸ್ಟ್ ವಿಡಿಯೋ ಪ್ರೋಗ್ರಾಮ್ ಅಂದರೆ ಏನು, ಇನ್ಸ್ಟ್ರಕ್ಷನ್ಸ್ ಅಂದರೆ ಏನು ಮತ್ತು ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ಸೆಕ್ಷನ್ನಲ್ಲಿ ಇಂಟ್ರೊಡಕ್ಷನ್ ಆಫ್ ಸಿ ಅಂದರೆ ಹಿಸ್ಟ್ರಿ ಆಫ್ ದ ಸಿ ಮತ್ತು ಸ್ಟ್ರಕ್ಚರ್ ಆಫ್ ಸಿ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಲಾಸ್ಟಿಗೆ ಒಂದು ಸಿಂಪಲ್ ಪ್ರೋಗ್ರಾಮ್ ಮಾಡೋಣ ಕಲಿಯೋಣ. ಇಂಟ್ರೊಡಕ್ಷನ್ ಟು ಸಿ. ಸಿ ಪ್ರೋಗ್ರಾಮ್ ಈಸ್ ಡೆವಲಪ್ಡ್ ಇನ್ ದ 1972 ಬೈ ಡೆನಿಸ್ ರಿಚಿ. 1972 ಅಲ್ಲಿ ಡೆನಿಸ್ ರಿಚಿ ಸಿ ಪ್ರೋಗ್ರಾಮ್ನ ಡೆವಲಪ್ ಮಾಡಿದ. ಸಿ ವಾಸ್ ಇನ್ವೈಟೆಡ್ ಟು ರೈಟ್ ಆ್ಯನ್ ಆಪ್ರೇಟಿಂಗ್ ಸಿಸ್ಟಮ್ ಕಾಲ್ಡ್ ಯುನಿಕ್ಸ್. ಯುನಿಕ್ಸ್ ಅನ್ನೋದು ಒಂದು ಆಪ್ರೇಟಿಂಗ್ ಸಿಸ್ಟಮ್. ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಇಟ್ ಈಸ್ ದ ಇಂಟರ್ಫೇಸ್ ಬಿಟ್ವೀನ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ದ ಯೂಸರ್. ಅಂದರೆ ನಾವೀಗ ವಿಂಡೋಸ್ ಮತ್ತು ಮ್ಯಾಕ್ ಓ ಎಸ್ ಅನ್ನು ಯೂಸ್ ಮಾಡ್ತೀವಲ್ಲ, ಯುನಿಕ್ಸ್ ಅನ್ನೋದು ಹಾಗೆ ಒಂದು ಆಪ್ರೇಟಿಂಗ್ ಸಿಸ್ಟಮ್. C is a successor of B language which was introduced around the earlier 1970s. B ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಅದು ಕೆನ್ ಥಾಮ್ಸನ್ ಅನ್ನೋನು ಕಂಡುಹಿಡಿದಿರ್ತಾನೆ. ಡೆನಿಸ್ ರಿಚಿ ಮತ್ತು ಇವನು ಸೇರಿ ಯುನಿಕ್ಸ್ ಅನ್ನೋ ಆಪ್ರೇಟಿಂಗ್ ಸಿಸ್ಟಮ್ನ ಕಂಡುಹಿಡಿತಾರೆ. ಅಂದರೆ ಬಿ ಲ್ಯಾಂಗ್ವೇಜು ಅದಕ್ಕೆ ಸಪೋರ್ಟ್ ಆಗಲ್ಲ. ಅದಕ್ಕೋಸ್ಕರ ಡೆನಿಸ್ ರಿಚಿ ಸಿ ಪ್ರೋಗ್ರಾಮ್ನ ಇಂಪ್ರೂವ್ ಮಾಡಿ ಕಂಡುಹಿಡಿದು ಯುನಿಕ್ಸ್ ಅನ್ನೋ ಆಪ್ರೇಟಿಂಗ್ ಸಿಸ್ಟಮ್ನ ಕಂಡುಹಿಡಿತಾನೆ. ಸಿ ವಾಸ್ ದ ಬೇಸ್ ಆ್ಯಂಡ್ ಇನ್ಫ್ಲೂಯೆನ್ಸಸ್ ಮೆನಿ ಮಾಡರ್ನ್ ಪ್ರೋಗ್ರಾಮ್ಸ್ ಲ್ಯಾಂಗ್ವೇಜಸ್ ಲೈಕ್ C++, ಪೈಥಾನ್, C/. ಸೊ ಇಟ್ ಈಸ್ ಕಾಲ್ಡ್ ಮದರ್ ಲ್ಯಾಂಗ್ವೇಜ್ ಆಫ್ ಆಲ್ ದ ಲ್ಯಾಂಗ್ವೇಜಸ್. ಸಿ ಅನ್ನೋದು ಒಂದು ಬೇಸ್ ಮೀನ್ಸ್ ರೂಟ್ ಇದ್ದಂಗೆ ಎಲ್ಲ ಲ್ಯಾಂಗ್ವೇಜಸ್ಗೆ. ಅದಕ್ಕೆ ಅದನ್ನ ಮದರ್ ಆಫ್ ದ ಆಲ್ ದ ಲ್ಯಾಂಗ್ವೇಜಸ್ ಅಂತ ಕರೀತಾರೆ. Today's most popular Linux OS and the RDMS MySQL was been written in C. Linux OS ಮತ್ತು MySQL was C ಪ್ರೋಗ್ರಾಮಿಂದ ಬಿಲ್ಟ್ ಮಾಡಿದ್ದಾರೆ. Features of C program. Procedural language. It is a programming language that uses step-by-step approach to solve the problem. ಒಂದು ಪ್ರಾಬ್ಲಮ್ನ ಪ್ರೋಗ್ರಾಮಿಂಗಲ್ಲಿ ಸಾಲ್ವ್ ಮಾಡಬೇಕಂದ್ರೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತೀವಿ. ಅದಕ್ಕೆ ಪ್ರೊಸೀಜರಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಫಾಸ್ಟ್ ಆ್ಯಂಡ್ ಎಫಿಷಿಯೆಂಟ್. ಸಿ ಪ್ರೋಗ್ರಾಮ್ ಡಸ್ ನಾಟ್ ಹ್ಯಾವ್ ಎಕ್ಸ್ಟ್ರಾ processing overhead and compared to machine code which makes them fast and execute. ಸಿ ಪ್ರೋಗ್ರಾಮ್ ಕಂಪೈಲ್ ಆಗಬೇಕಾದ್ರೆ ಅದು ಬೇರೆದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಅದೇ ಐಡಿಯಲ್ಲಿ ಕಂಪೈಲ್ ಆಗುತ್ತೆ. ಅದಕ್ಕೆ ಅದು ಫಾಸ್ಟ್ ಆಗಿರುತ್ತೆ. ಮಾಡ್ಯುಲಾರಿಟಿ. ದ ಕಾನ್ಸೆಪ್ಟ್ ಆಫ್ ಸ್ಟೋರಿಂಗ್ ದ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋಡ್ ಇನ್ ದ ಫಾರ್ಮ್ ಆಫ್ ಲೈಬ್ರರೀಸ್ ಫಾರ್ ದ ಫರ್ದರ್ ಯೂಸ್ ಆ್ಯಂಡ್ ಈಸಿಯರ್ ಟು ಅಪ್ಡೇಟ್. ಸಿ ಪ್ರೋಗ್ರಾಮ್ನ ಕೋಡ್ ಮಾಡಿ ಅದನ್ನ ಲೈಬ್ರರೀಸಲ್ಲಿ ಕೋಡ್ ಮಾಡ್ತೀವಿ. ಏಕೆಂದರೆ ಅದನ್ನು ಮತ್ತೆ ರಿಯೂಸ್ ಮಾಡ್ತೀವಿ. ಮತ್ತೆ ರಿಯೂಸ್ ಮಾಡಿ ಅಪ್ಡೇಟ್ ಮಾಡೋಕ್ಕೋಸ್ಕರ ಸೇವ್ ಮಾಡಿ ಲೈಬ್ರರೀಸಲ್ಲಿ ಸೇವ್ ಮಾಡಿಟ್ಟಿರ್ತೀವಿ. ಅದಕ್ಕೆ ಅದನ್ನು ಮಾಡ್ಯುಲಾರಿಟಿ ಅಂತ ಕರೀತಾರೆ. ಜನರಲ್ ಪರ್ಪಸ್ ಆಫ್ ಲ್ಯಾಂಗ್ವೇಜ್. ಸಿ ಈಸ್ ನಾಟ್ ಲಿಮಿಟೆಡ್ ಟು ಪರ್ಟಿಕ್ಯುಲರ್ ಡೊಮೈನ್. ಇಟ್ ಈಸ್ ಯೂಸ್ ಟು ಮೆನಿ ಡಿಫ್ರೆಂಟ್ ಡೊಮೈನ್ಸ್ ಲೈಕ್ ಸಿಸ್ಟಮ್ಸ್, ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಆ್ಯಂಡ್ ಆಪ್ರೇಟಿಂಗ್ ಸಿಸ್ಟಮ್ ಆ್ಯಂಡ್ ಡಾಟಾಬೇಸಸ್. ಸಿ ಪ್ರೋಗ್ರಾಮು ಒಂದೇ ಡೊಮೇನಿಗೋಸ್ಕರ ಆಗಿಲ್ಲ. ಅದು ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಮತ್ತು ಆಪ್ರೇಟಿಂಗ್ ಸಿಸ್ಟಮ್, ಡಾಟಾಬೇಸಸ್ ಮತ್ತು ಬೇರೆಗೋಸ್ಕರ ಸಿ ಪ್ರೋಗ್ರಾಮ್ನ ಡೆವಲಪ್ ಮಾಡಿದ್ದಾರೆ. ಪೋರ್ಟ್ಯಾಬಿಲಿಟಿ. ಸಿ ಕ್ಯಾನ್ ರನ್ ಆನ್ ಡಿಫ್ರೆಂಟ್ ಮಷಿನ್ಸ್ ವಿತ್ ಲಿಟಲ್ ಟು ನೋ ಮಾಡಿಫಿಕೇಶನ್. ಈಗ ಒಂದು ನನ್ನ ಲ್ಯಾಪ್ಟಾಪಲ್ಲಿ ಪ್ರೋಗ್ರಾಮ್ ಬರೆದಂದರೆ ಅದನ್ನ ಕಾಪಿ ಮಾಡಿ ಬೇರೆ ಲ್ಯಾಪ್ಟಾಪ್ನಲ್ಲಿ ಯೂಸ್ ಮಾಡ್ಬೋದು ವಿತೌಟ್ ಎನಿ ಮಾಡಿಫಿಕೇಶನ್. ಏನೇ ಚೇಂಜ್ ಮಾಡಲಿಲ್ಲಂಗೆ ಪ್ರೋಗ್ರಾಮ್ನ ರನ್ ಮಾಡ್ಬೋದು. ಈಸಿ ಟು ಎಕ್ಸ್ಟೆಂಡ್. ಇಫ್ ಎ ಕೋಡ್ ಈಸ್ ಆಲ್ರೆಡಿ ರಿಟನ್ ಯು ಕ್ಯಾನ್ ಆ್ಯಡ್ ನ್ಯೂ ಫ್ಯೂಚರ್ಸ್ ವಿತ್ ಆಲ್ಟ್ರೇಷನ್ಸ್. ಒಂದು ಪ್ರೋಗ್ರಾಮ್ನ ಬರೆದು ಸೇವ್ ಮಾಡಿದರೆ ಮತ್ತೆ ಆ ಪ್ರೋಗ್ರಾಮ್ನ ರಿಯೂಸ್ ಮಾಡ್ಬೋದು ಮತ್ತು ನಮಗೆ ಬೇಕಾದಂಗೆ ಆಲ್ಟ್ರೇಷನ್ ಮಾಡ್ಕೋಬೋದು. ಸ್ಟ್ರಕ್ಚರ್ ಆಫ್ ಸಿ. C program structure consists of following components. Documentation. Documentation describes the program consisting of program related information like author name, data, date and
ಪರ್ಪಸ್ ಆಫ್ ದ ಪ್ರೋಗ್ರಾಮ್. ಒಂದು ರೆಕಾರ್ಡ್ ಬರೀತೀನಿ ಅಂದರೆ ನಿಮ್ಮ ನೇಮ್ ಇರುತ್ತೆ, ಡೇಟ್ ಇರುತ್ತೆ, ಮತ್ತು ಏನೇ ರೆಕಾರ್ಡಲ್ಲಿ ಬರೆದಿರ್ತೀರ ಅದು ಎದ್ರ ಪರ್ಪಸಿಗೋಸ್ಕರ ಅಂತ ಬರೆದಿರ್ತೀವಿ. ಹಾಗೆ ಪ್ರೋಗ್ರಾಮಲ್ಲಿ ಹಾಗೆ ಯಾರು ಬರೆದಿರ್ತಾರೆ, ಡೇಟು ಮತ್ತು ಆ ಪ್ರೋಗ್ರಾಮು ಎದ್ರ ಪರ್ಪಸ್ ಅಂತ ಬರೆದಿರ್ತೀವಿ. Preprocessor statement. Preprocessor statements consist of pre-processing statements like inclusion of header files. Hash include is the preprocessor statement used to include the header files. Syntax. Hash include header files. Hash include user defined header files. Syntax ಅಂದರೆ ಅದು ರೂಲ್, ಹೀಗೆ ಬರಿಬೇಕಂತ ರೂಲ್ ಇರುತ್ತೆ. ಪ್ರೀಪ್ರೊಸೆಸರ್ನ ಹ್ಯಾಶ್ ಇನ್ಕ್ಲೂಡ್ ಹೆಡರ್ ಫೈಲ್ಸ್ ಈ ರೀತಿಯೇ ಬರಿತೀವಿ. ಅಂದರೆ ಹೆಡರ್ ಫೈಲ್ಸ್ ಅಂದರೆ std.h ಮತ್ತು string.h. ಕಂಪೈಲರ್ ಹೇಳ್ತೀವಿ ಈ ಹೆಡರ್ ಫೈಲ್ನ ಈ ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಮಾಡುವಂಥ. stdioh ಅಲ್ಲಿ ಇನ್ಬಿಲ್ಟ್ ಫಂಕ್ಷನ್ಸ್ ಇರ್ತವೆ, ಅದನ್ನ ಯೂಸ್ ಮಾಡ್ತೀವಿ. Definition section includes defining of named constants like hash define. Syntax. Hash define named constant value. Example hash define size 10. ಇಲ್ಲಿ hash define ಇಂದನೇ ನಾವು ಬರಿತಾ ಹೋಗ್ತೀವಿ. ಇಲ್ಲಿ ನೇಮ್ಡ್ ಕಾನ್ಸ್ಟೆಂಟ್ ಸೈಜ್ ಅಂತ ಬರ್ಕೊಂಡಿವಿ, ವ್ಯಾಲ್ಯೂ ಕೊಟ್ಟಿದ್ದೀವಿ, ಅದಕ್ಕೆ ಸೈಜ್ನ ಡಿಫೈನ್ ಮಾಡಿದ್ದೀವಿ, ಏನಂತ 10 ಅಂತ. ಫಂಕ್ಷನ್ ಡಿಕ್ಲರೇಷನ್. ಇನ್ ದಿಸ್ ಫೇಸ್ ವಿ ಡಿಕ್ಲೇರ್ ದ ಫಂಕ್ಷನ್ಸ್ ಆ್ಯಂಡ್ ಇನ್ಫಾರ್ಮ್ ಕಂಪೈಲರ್ ದಟ್ ದ ಪಾಸಿಬಲ್ ಫಂಕ್ಷನ್ಸ್ ಆ್ಯಂಡ್ ದೇರ್ ಸಿಗ್ನೇಚರ್ಸ್. ಫಂಕ್ಷನ್ ಡಿಕ್ಲರೇಷನ್ ಅಂದರೆ ನಾವು ಸಬ್ ಫಂಕ್ಷನ್ ಬರೆದಿರ್ತೀವಲ್ಲ, ಕಂಪೈಲರ್ಗೆ ಹೇಳ್ತೀವಿ ಈ ಫಂಕ್ಷನ್ಸನ್ನು ನಾವು ಕೆಳಗಡೆ ಯೂಸ್ ಮಾಡ್ತಿದ್ದೀವಿ ಅಂತ. ಸಿಂಟ್ಯಾಕ್ಸ್. ಈ ರಿಟರ್ನ್ ಟೈಪ್ ಫಂಕ್ಷನ್ ನೇಮ್ ಅಂತ ಬರಿತೀವಿ. ವೈಡ್ ಅನ್ನೋದು ಒಂದು ರಿಟರ್ನ್ ಟೈಪ್. ಫಂಕ್ಷನ್ ನೇಮ್ ಇಲ್ಲಿ ಪ್ರಿಂಟ್ ನೇಮ್ ಅಂತ ಕೊಟ್ಕೊಂಡು ಇನ್ಪುಟ್ ಪ್ಯಾರಾಮೀಟರ್ ಆಗಿ ಕ್ಯಾರೆಕ್ಟರ್ನ ಕೊಟ್ಕೊತಾ ಇದ್ದೀವಿ. ಮೇನ್ ಫಂಕ್ಷನ್ ಡಿಕ್ಲರೇಷನ್. ಇನ್ ದಿಸ್ ರೀಜನ್ consists of starting point of program. It includes calling of the subfunctions and other main functions specific code. Main function ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು, ಮತ್ತು ಸಬ್ ಫಂಕ್ಷನ್ಸ್ ನಾವು ಬರೆದಿದ್ರೆ ಇಲ್ಲಿ ನಾವು ಕಾಲ್ ಮಾಡ್ಕೊತೀವಿ ಮತ್ತು ನಮಗೆ ಬೇಕಾಗಿರೋ ಕೋಡ್ನ ಬರ್ಕೊತೀವಿ. ಸಬ್ ಫಂಕ್ಷನ್ ಡಿಕ್ಲರೇಷನ್. ಇನ್ ದಿಸ್ ರೀಜನ್ ಡಿಫೈನ್ಸ್ ದ ಸಬ್ ಫಂಕ್ಷನ್ ಬಾಡಿ. ನಾವು ಮೇಲ್ಗಡೆ ಏನು ಫಂಕ್ಷನ್ ಡಿಕ್ಲರೇಷನ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿ ನಾವು ಆ ಸಬ್ ಫಂಕ್ಷನ್ ಬಾಡಿನ ಬರಿತಾ ಹೋಗ್ತೀವಿ. ಗ್ಲೋಬಲ್ ವೇರಿಯೇಬಲ್ ಡಿಕ್ಲರೇಷನ್. ಇನ್ ದಿಸ್ ಸೆಕ್ಷನ್ included declarations of the global variables which may be throughout the program. Syntax. Data type, variable name, value. ಇಲ್ಲಿ ಡಾಟಾ ಟೈಪ್ನ ಇಂಟ್ ಅಂತ ತೊಗೊಂಡಿವಿ, ವೇರಿಯಬಲ್ ನೇಮ್ ಎ ತೊಗೊಂಡಿವಿ, ವ್ಯಾಲ್ಯೂನ ಎಗೆ ಇನ್ಷಿಯಲೈಸೇಷನ್ ಮಾಡಿದ್ದೀವಿ. ಗ್ಲೋಬಲ್ ವೇರಿಯೇಬಲ್ ಡಿಕ್ಲರೇಷನ್ ಅಂದರೆ ನಾವು ಇದನ್ನ ಮೇನ್ ಫಂಕ್ಷನ್ಗಿಂತ ಮೇಲ್ಗಡೆ ಡಿಕ್ಲರೇಷನ್ ಮಾಡ್ಕೊಂಡಿರ್ತೀವಿ. ಏಕೆಂದರೆ ನಾವು ಮೇನ್ ಫಂಕ್ಷನಲ್ಲೂ ಅದನ್ನ ರಿಟರ್ನ್ ಮಾಡ್ಕೋಬೋದು ಮತ್ತು ಸಬ್ ಫಂಕ್ಷನಲ್ಲಿ ಅದನ್ನ ರಿಟರ್ನ್ ಮಾಡ್ಕೋಬೋದು. ಇಲ್ಲಿ ನಾನು ಪ್ರೋಗ್ರಾಮಲ್ಲಿ ಬರ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಡಾಕ್ಯುಮೆಂಟೇಷನ್ ಮಾಡ್ಕೊಂಡಿದ್ದೀನಿ ಮತ್ತು ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ stdio.h ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಈ ಹೆಡರ್ ಫೈಲಲ್ಲಿ ಪ್ರಿಂಟ್ಎಫ್ ಅನ್ನೋದು ಬಿಲ್ಟ್-ಇನ್ ಫಂಕ್ಷನ್ ಇರುತ್ತೆ. ಡಿಫೈನ್ಸ್ ಸೈಜ್ನ 5ಗೆ ಡಿಫೈನ್ ಮಾಡಿದ್ದೀನಿ, ಇಲ್ಲಿ ಅದನ್ನ ಸೈಜ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಫಂಕ್ಷನ್ ಡಿಕ್ಲರೇಷನ್. ಇಲ್ಲಿ ಸಬ್ ಫಂಕ್ಷನ್ ಬರ್ಕೊಂಡಿದ್ದೀವಿ, ಇದನ್ನ ಕಂಪೈಲರ್ಗೆ ಹೇಳ್ತೀವಿ ಇದನ್ನು ಡಿಕ್ಲರೇಷನ್ ಮಾಡ್ಕೊ ಅಂತ. ಗ್ಲೋಬಲ್ ವೇರಿಯೇಬಲ್ 10ನ ಮೇನ್ ಫಂಕ್ಷನಿಂದ ಮೇಲ್ ಬರ್ಕೊಂಡಿದ್ದೀವಿ, ಇದನ್ನ ಇಲ್ಲಿ ಯೂಸ್ ಮಾಡ್ಬೋದು ಮತ್ತು ಸಬ್ ಫಂಕ್ಷನಲ್ಲೂ ಯೂಸ್ ಮಾಡ್ಬೋದು. ಇದು ಮೇನ್ ಫಂಕ್ಷನ್, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಫಂಕ್ಷನ್ನು. ಇಲ್ಲಿ ಫಂಕ್ಷನ್ನ ಕಾಲ್ ಮಾಡಿದ್ದೀವಿ. ಈಗ ಒಂದು ಸಿಂಪಲ್ ಆಗಿರೋ ನೇಮ್ ಅಥವಾ ಏನಾದರೂ ಪ್ರಿಂಟ್ ಮಾಡೋದ ನೋಡೋಣ. ನಾನು ಸಿ ಪ್ರೋಗ್ರಾಮ್ನ ಬರೆಯೋಕ್ಕೆ ಯೂಸ್ ಮಾಡ್ತಿರೋದು ಕೋಡ್ ಬ್ಲಾಕ್ಸ್ ಐ ಡಿ ಇ ಅಂದರೆ ಇದು ಸಾಫ್ಟ್ವೇರ್ ಅಪ್ಲಿಕೇಶನ್ನು ನಾವು ಇಲ್ಲಿ
ಕೋಡ್ನ ಬರಿಬೋದು. ಕ್ರಿಯೇಟ್ ಎ ನ್ಯೂ ಪ್ರಾಜೆಕ್ಟ್, ಹೊಸ ಫೈಲ್ನ ತಗೊಂಡು ಒಂದು ಕ್ರಿಯೇಟ್ ಮಾಡೋಣ. ನೀವು ಪ್ರಾಜೆಕ್ಟ್ ನೇಮ್ನ ಏನು ಬೇಕಾದರೂ ಕೊಡ್ಬೋದು. ನಾನಿಲ್ಲಿ ಫಸ್ಟ್ ಪ್ರೋಗ್ರಾಮ್ ಅಂತ ಕೊಡ್ತಿದ್ದೀನಿ. ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಅದೆಲ್ಲ ಆಟೋಮೆಟಿಕ್ ತಗೊಳುತ್ತೆ. ಡಬಲ್ ಇನ್ವರ್ಟೆಡ್ ಕಮದಲ್ಲಿ ಏನು ಬರಿತೇವಲ್ಲ ಅದೆಲ್ಲ ಪ್ರಿಂಟ್ ಆಗುತ್ತೆ. ಅದಕ್ಕೆ ಬಿಲ್ಡಿನ್ ಫಂಕ್ಷನ್ printf stdio.h ಹೆಡರ್ ಫೈಲಲ್ಲಿ ಸೇವ್ ಆಗಿರುತ್ತೆ. ನಾನೀಗ ಕಾಲೇಜ್ ನೇಮ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲೈನಲ್ಲಿ ನಮ್ಮ ಕಾಲೇಜ್ ಅಡ್ರೆಸ್ನ ಪ್ರಿಂಟ್ ಮಾಡ್ತೀನಿ. ಈಗ ಬಿಲ್ಡ್ ಆ್ಯಂಡ್ ರನ್ ಕೊಡೋಣ. ಈಗ ಪ್ರೋಗ್ರಾಮು ಕಂಪೈಲೇಷನ್ ಆಗಿ ಬಂತು. ICCI ಕಾಲೇಜ್ ಆಂಜನೇಯ ಬಡಾವಣೆ ದಾವಣಗೆರೆ ಒಂದೇ ಲೈನಲ್ಲಿ ಬಂದಿದೆ. ಅದು ನೆಕ್ಸ್ಟ್ ಲೈನಿಗೆ ಬರಬೇಕು ಅಂದರೆ ನಾವು ಪ್ರೋಗ್ರಾಮಲ್ಲಿ ಬ್ಯಾಕ್ಸ್ಲ್ಯಾಶನ್ನು ಯೂಸ್ ಮಾಡಬೇಕು. ಇದನ್ನ ಎಕ್ಸಿಕ್ಯೂಟ್ ಆದಮೇಲೆ ಕೆಳಗಡೆ ಲೈನಿಗೆ ಬಂದು ಆಂಜನೇಯ ಬಡಾವಣೆ ದಾವಣಗೆರೆ ಎಂದು ಪ್ರಿಂಟ್ ಆಗುತ್ತೆ. ಕಂಪೈಲೇಷನ್ ಆಗಿ ಬಂತು. ICCI ಕಾಲೇಜ್ ಪ್ರಿಂಟ್ ಆದಮೇಲೆ ಬ್ಯಾಕ್ಸ್ಲ್ಯಾಶ್ ಇರೋದ್ರಿಂದ ಅದು ನೆಕ್ಸ್ಟ್ ಲೈನ್ಗೆ ಹೋಗಿ ಆಂಜನೇಯ ಬಡಾವಣೆ ದಾವಣಗೆರೆ ಎಂದು ಪ್ರಿಂಟ್ ಆಗಿದೆ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.